ಹಲೋ ಗಾಯ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾವು ಲೋನ್ ತಗೊಳ್ಳೋದು ಈ ಒಂದು ಅಪ್ಲಿಕೇಶನ್ ಮೂಲಕ ಅನ್ನೋದು ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ತೀನಿ. ಸೊ ಈ ಒಂದು ಅಪ್ಲಿಕೇಶನ್ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಅಪ್ಲಿಕೇಶನ್ ನೇಮ್ ಇಲ್ಲಿ ನೋಡ್ತಾ ಇರ್ಬೋದು, ಕೋಮೆಟ್ ರೂಪಿ ಅನ್ನೋ ಒಂದು ಅಪ್ಲಿಕೇಶನ್ ಆಗಿದೆ. ಈ ಒಂದು ಅಪ್ಲಿಕೇಶನ್ ಏನಿದೆ ಕಾರ್ಪಸ್ ಫಂಡ್ಸ್ ಕನ್ಸಲ್ಟೆನ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯವ್ರದ್ದಾಗಿದೆ. ಈ ಒಂದು ಅಪ್ಲಿಕೇಶನ್ಗೆ 4.5 ರಿವ್ಯೂಸ್ ಇದೆ, 3+ ರೇಟೆಡ್ ಇದೆ, ಹಾಗೆ 100K+ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಇದು ಕೂಡ ಒಂದು ಫೈನಾನ್ಸ್ಗೆ ಆಗಿರ್ಬೋದು, ಲೋನ್ಸ್ಗೆ ಆಗಿರ್ಬೋದು ತುಂಬಾ ಯೂಸ್ ಆಗ್ತಾ ಇದೆ. ಸೊ ಈ ಒಂದು ಅಪ್ಲಿಕೇಶನ್ ಡೀಟೇಲ್ ನಿಮಗೂ ಬೇಕು ಅಂತಂದರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಅಪ್ ಟು 1,20,000 ವರೆಗೂ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇದು ಒಂದು ಫ್ರಾಡ್ ಇಲ್ಲದೇನೆ ಈಸಿಯಾಗಿ ಲೋನ್ ಪ್ರೋಸೆಸ್ ಇರುತ್ತೆ. 100% ಡಿಜಿಟಲ್ ಪ್ರೋಸೆಸ್ ಕೂಡ ಇರುತ್ತೆ. ಜಸ್ಟ್ ನಮ್ಮ ಒಂದು ಫ್ಯೂ ಸ್ಟೆಪ್ಸಿಂದ ನಾವು ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ತಗೋಬಹುದಾಗಿದೆ. ಇದು ಒಂದು ತುಂಬಾ ಸೇಫ್ ಆ್ಯಂಡ್ ರಿಯಲೇಬಲ್ ಆಗಿರುವಂಥ ಒಂದು ಅಪ್ಲಿಕೇಶನ್. ಗಾಯ್ಸ್, ನಿಮ್ಗೇನಾದರೂ ಎಲ್ಲಿ ಲೋನ್ ಸಿಗ್ತಾ ಅಲ್ವಾ, ನಿಮ್ಗೇನಾದರೂ ಎಮರ್ಜೆನ್ಸಿ ಅಥವಾ ನಿಮ್ಮ ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ವೆಕೇಷನ್ ಆಗಿರ್ಬೋದು, ಅಥವಾ ಹೋಮ್ ರಿನೋವೇಷನ್ ಏನಾದರೂ ಇತ್ತು ಅಂದರೂ ಕೂಡ ಅದಕ್ಕೂ ಕೂಡ ನಿಮಗೆ ಇಲ್ಲಿ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಿಮ್ಗೇನಾದರೂ ಪರ್ಸ್ನಲ್ ಯೂಸ್ ಇತ್ತು ಅಂದರೂ ಕೂಡ ಇಲ್ಲಿ ಲೋನ್ ಅನ್ನೋದು ಸೆಕ್ಯೂರ್ಡ್ ಲೋನ್ಸ್ನ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇದು ಏನಿದೆ RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿರೋದ್ರಿಂದ ನಿಮ್ಗೇನಾದರೂ ಕನ್ಫ್ಯೂಷನ್ಸ್ ಇತ್ತು ಅಥವಾ ನಿಮ್ಗೇನಾದರೂ ಡೌಟ್ಸ್ ಇಶ್ಯೂಸ್ ಇತ್ತು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅದು ಕೂಡ ಇವರು ಕ್ಲಿಯರ್ ಮಾಡ್ತಾರೆ. ಬಿಕಾಸ್ ಇದು ಒಂದು ರೂಲ್ಸ್ನ ಫಾಲೋ ಮಾಡ್ತಾ ಇದೆ. ನಿಮಗೂ ಕೂಡ ಏನಾದರೂ ಟ್ರಸ್ಟೆಡ್ ಲೋನ್ ಆ್ಯಪ್ ಬೇಕು ಅಂದರೆ ನೀವು ಈ ಒಂದು ಆ್ಯಪ್ನ ಟ್ರಸ್ಟ್ ಕೂಡ ಮಾಡ್ಕೋಬಹುದಾಗಿದೆ. ಇದು ಒಂದು ಸ್ಮಾರ್ಟ್ ಸೆಕ್ಯೂರ್ ಆಗಿರುವಂಥ ಒಂದು ಮೊಬೈಲ್ ಲೋನ್ ಆ್ಯಪ್. ಹಾಗೆ ಇದು ಏನಿದೆ ಇಂಟಿಗ್ರೇಟ್ ರಿಜಿಸ್ಟರ್ಡ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಇರುತ್ತೆ ಅಲ್ವಾ, NBFC ಪಾರ್ಟ್ನರ್ ಕೂಡ ಆಗಿದೆ. ಇಲ್ಲಿ ನಮಗೆ ಇನ್ಸ್ಟೆಂಟ್ ಆಗಿ ಕನ್ವಿನಿಯೆಂಟ್ ಆಗಿ ಲೋನ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇವರು ಲೋನ್ ಅಪ್ಲಿಕೇಶನ್ಸ್ನ ನಾವು ಡೈರೆಕ್ಟಾಗಿ ಲೋನ್ ಅಪ್ಲಿಕೇಶನ್ಸ್ ಏನಿರುತ್ತೆ ಡೈರೆಕ್ಟಾಗಿ ಪ್ರೊವೈಡ್ ಮಾಡೋದಿಲ್ಲ. ಬಿಕಾಸ್ ಇದು ಒಂದು ಟ್ರಸ್ಟೆಡ್ ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿದೆ. ಇಲ್ಲಿ ನಮಗೆ ಲೋನ್ ಅಮೌಂಟ್ನ ನೋಡೋದಾದರೆ 5,000 ಹಿಡಿದು 1,20,000 ವರೆಗೂ ಲೋನ್ ಅಮೌಂಟ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಲೋನ್ ಟರ್ಮ್ ಬಂದ್ಬಿಟ್ಟು 91 ಡೇಸಿಂದ ಹಿಡಿದು 365 ಡೇಸ್ವರೆಗೂ ಪ್ರೊವೈಡ್ ಮಾಡ್ತಾ ಇದ್ದಾರೆ. APR ಅನ್ನೋದು ಏನಿರುತ್ತೆ ಆನ್ಯುವಲ್ ಪರ್ಸೆಂಟೇಜ್ ರೇಟ್ ಅನ್ನೋದು ಅಪ್ ಟು 18.25% ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಮೂಲಕ ನಾವು ಕ್ಲಾರಿಟಿನ ತಗೋಬಹುದು. ಲೋನ್ ಅಮೌಂಟ್ ಸಪೋಸ್ ನಮ್ದು ಏನಾದರೂ 50,000 ಇತ್ತು ಅಂದರೆ ಈ ಒಂದು 50,000 ಲೋನ್ ಅಮೌಂಟ್ಗೆ ಟರ್ಮ್ ಬಂದ್ಬಿಟ್ಟು 95 ಡೇಸ್ ಇರುತ್ತೆ. APR ಅನ್ನೋದು 18.25% ಹಾಕಿರ್ತಾರೆ. ಇಂಟ್ರೆಸ್ಟ್ ನಮಗೆ 50,000ಗೆ ಇಂಟು 18.25% ಡಿವೈಡೆಡ್ ಬೈ 365 ಡೇಸ್ಗೆ ಇಂಟು 95 ಡೇಸ್ನ ಮಾಡ್ಕೋಬೇಕು. ಇಲ್ಲಿ ನಮಗೆ ಇಂಟ್ರೆಸ್ಟ್ ಬಂದ್ಬಿಟ್ಟು 2,375 ರುಪೀಸ್ ಆಗುತ್ತೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು 2% ಹಾಕ್ತಾರೆ, 1,000 ರುಪೀಸ್. ಹಾಗೆ GST ಬಂದ್ಬಿಟ್ಟು 1,000 ರುಪೀಸ್ಗೆ 18% ಹಾಕಿ 180 ರುಪೀಸ್ ಆಗುತ್ತೆ. ಅಮೌಂಟ್ ರಿಸೀವ್ಡ್ ಬಂದ್ಬಿಟ್ಟು ನಮ್ಮದು 50,000ಗೆ ಎಲ್ಲ ಕಟ್ಟಾಗಿ 48,820 ರುಪೀಸ್ನ ಡಿಸ್ಬರ್ಸ್ಮೆಂಟ್ ಮಾಡಿರ್ತಾರೆ. ನಮ್ಮ ಒಂದು ಟೋಟಲ್ ರೀಪೇಮೆಂಟ್ ಬಂದ್ಬಿಟ್ಟು 50,000ಗೆ 52,375 ರುಪೀಸ್ ಆಗುತ್ತೆ. ಈ ಒಂದು ಎಕ್ಸಾಂಪಲ್ ಮುಖಾಂತರ ನಾವು ಕ್ಲಾರಿಟಿನ ತಗೋಬಹುದಾಗಿದೆ. ಯಾಕೆ ನಾವು ಈ ಒಂದು ಅಪ್ಲಿಕೇಶನ್ನ ಚೂಸ್ ಮಾಡ್ಕೋಬೇಕು ಅನ್ನೋ ಒಂದು ಫೀಚರ್ಸ್ ಹಾಗೆ ಯೂಸರ್ಸ್ನ ನೋಡೋದಾದ್ರೆ, ಇದು ಒಂದು ಟ್ರಸ್ಟೆಡ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಆಗಿದೆ. ಹಾಗೆ ಇವ್ರು ಏನು ಮಾಡ್ತಿದ್ದಾರೆ, ಲೋನ್ ಪ್ರೊವೈಡ್ ಕೂಡ ಮಾಡ್ತಾ ಇದ್ದಾರೆ ರಿಜಿಸ್ಟರ್ ಬೈ NBFC ಅಪ್ಲಿಕೇಶನ್ ಇಂದ. ಹಾಗೆ ಇದು ಒಂದು 100% ಡಿಜಿಟಲ್ ಪ್ರೋಸೆಸ್ ಇರುತ್ತೆ. ಯಾವುದೇ ರೀತಿ ಫಿಸಿಕಲ್ ಡಾಕ್ಯುಮೆಂಟೇಶನ್ ಇರೋದಿಲ್ಲ, ಪೇಪರ್ಲೆಸ್ ಪ್ರೋಸೆಸ್ ಕೂಡ ಆಗಿರುತ್ತೆ. ತುಂಬಾನೇ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ. ನಮ್ಮ ಒಂದು ಡಾಟಾನ ತುಂಬಾನೇ ಸೇಫ್ ಆಗಿ ಸೆಕ್ಯೂರ್ ಆಗಿ ಪ್ರೊಟೆಕ್ಟ್ ಕೂಡ ಮಾಡಿರ್ತಾರೆ. ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಬೆನಿಫಿಟ್ಸ್ನ ನೋಡ್ಬೋದು. ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅಪ್ಲೈ ಮಾಡ್ಕೋಬೇಕು ಅಂದರೆ ನಮ್ಮ ಒಂದು ಎಲಿಜಿಬಿಲಿಟಿ ಏನಿರಬೇಕಾಗತ್ತೆ. ಸೊ ಎಲಿಜಿಬಿಲಿಟಿ ಬಂದ್ಬಿಟ್ಟು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಹಾಗೆ ಸ್ಟೇಬಲ್ ಎಂಪ್ಲಾಯ್ಮೆಂಟ್ ಇರಬೇಕಾಗತ್ತೆ. ನಮ್ಮ ಒಂದು ಮಂತ್ಲಿ ಇನ್ಕಮ್ ಅನ್ನೋದು ಸ್ಟೇಬಲ್ ಆಗಿ ಬರ್ತಾ ಇರಬೇಕು. ಇದು ತುಂಬಾನೇ ಮುಖ್ಯ ಈ ಒಂದು ಅಪ್ಲಿಕೇಶನ್ ಅಲ್ಲಿ. ಹಾಗೆ ನಿಮ್ಮ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇತ್ತು ಅಂದರೆ ಖಂಡಿತವಾಗಿಯೂ ನಿಮಗೆ ಇವರು ಲೋನ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಪ್ಲೇಸ್ಟೋರಲ್ಲಿ ರೀಡೈರೆಕ್ಟ್ ಆಗ್ತೀರಿ. ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಈ ಒಂದು ಅಪ್ಲಿಕೇಶನಲ್ಲಿ ನೀವು ಲೋನ್ ಅಪ್ಲೈ ಮಾಡ್ಕೋಬಹುದು. ಇಲ್ಲಿ ಪರ್ಮಿಷನ್ಸ್ನ ಕೇಳ್ತದೆ. ಸೊ ಪರ್ಮಿಷನ್ಸ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ನಂತರ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಇದು ಒಂದು ತುಂಬಾನೇ ಕ್ವಿಕ್, ಸಿಂಪಲ್ ಆಗಿರುವಂಥ ಒಂದು ಲೋನ್ ಅಪ್ಲಿಕೇಶನ್. ಹಾಗೆ ಇಲ್ಲಿ ಇನ್ಸ್ಟೆಂಟ್ ಆಗಿ ಈ ಅಪ್ರೂವಲ್ ಕೂಡ ಮಾಡ್ತಾ ಇದ್ದಾರೆ. ಆಸ್ ವೆಲ್ ಫ್ರೀ ಆಗಿರುತ್ತೆ. ಹಾಗೆ ಕಂಪ್ಲೀಟ್ಲಿ ಆನ್ಲೈನ್ ಪ್ರೋಸೆಸ್ ಇರುತ್ತೆ. ಸೊ ಇಲ್ಲಿ 100% ಡಾಟಾನ ಸೆಕ್ಯೂರ್ನ ಮಾಡಿರ್ತಾರೆ. ನಮ್ಮ ಒಂದು ಡಾಟಾನ ಕ್ರೆಡಿಟ್ ಲಿಮಿಟ್ ಅನ್ನೋದು 1,20,000 ವರೆಗೂ ಪ್ರೊವೈಡ್ ಮಾಡಿದ್ದಾರೆ. ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು OTPನ ಕಳಿಸ್ತಾರೆ. ಸೊ ಆ ಒಂದು OTPನ ಎಂಟರ್ ಮಾಡಿಕೊಂಡು ಲಾಗಿನ್ ಆಗಿ ನೆಕ್ಸ್ಟ್ ಈ ರೀತಿಯಾಗಿ ಒಂದು ಪೇಜ್ ಬರುತ್ತೆ. ಇಲ್ಲಿ ಐಡೆಂಟಿಟಿ
ಇನ್ಫಾರ್ಮೇಷನ್ ನಾವು ಪ್ರೊವೈಡ್ ಮಾಡ್ಕೋಬೇಕು. ನೆಕ್ಸ್ಟ್ ಪರ್ಸನಲ್ ಇನ್ಫಾರ್ಮೇಷನ್, ಫೈನಲ್ ಆಗಿ ಬ್ಯಾಂಕ್ ಇನ್ಫಾರ್ಮೇಷನ್ ನಾವು ಕೊಟ್ಟರೆ ಇಲ್ಲಿ ಲೋನ್ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಮೊದಲೇದಾಗಿ ನಮ್ಮ ಒಂದು ಸೆಲ್ಫಿನ ಅಪ್ಲೋಡ್ ಮಾಡ್ಕೋಬೇಕು. ಆ ನಂತರ ನಮ್ಮ ಒಂದು ಆಧಾರ್ ಫ್ರಂಟ್ ಇರುತ್ತಲ್ವ, ಆಧಾರ್ ಕಾರ್ಡ್ನ ಬ್ಯಾಕ್ ಫೋಟೋನ ನೀವು ಅಪ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಪ್ಯಾನ್ ಕಾರ್ಡ್ನ ಅಪ್ಲೋಡ್ ಮಾಡ್ಕೋಬೇಕು. ಈ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಐಡೆಂಟಿಟಿ ಇನ್ಫಾರ್ಮೇಷನ್ ಎಲ್ಲ ನೀವು ಅಪ್ಲೋಡ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಪರ್ಸನಲ್ ಇನ್ಫಾರ್ಮೇಷನ್ ಕೇಳುತ್ತೆ. ಸೊ ಪರ್ಸನಲ್ ಇನ್ಫಾರ್ಮೇಷನಲ್ಲಿ ಎಜುಕೇಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಎಜುಕೇಷನಲ್ಲಿ ನೀವೇನಾದರೂ ಪ್ರೈಮರಿ ಮುಗಿಸಿದಿರಾ, ಜನರಲ್ ಸೆಕೆಂಡರಿ ಮುಗಿಸಿದಿರಾ, ಅಥವಾ ಸೀನಿಯರ್ ಸೆಕೆಂಡರಿ, ಯೂನಿವರ್ಸಿಟಿ ಡಿಗ್ರಿ, ಅಥವಾ ಕಾಲೇಜ್, ಪೋಸ್ಟ್ ಗ್ರಾಜ್ಯುಯೇಟ್, ಡಾಕ್ಟರ್ ಡಿಗ್ರಿ, ಈ ರೀತಿಯಾಗಿ ನಿಮಗೆ ಎಜುಕೇಷನ್ ಆಪ್ಷನ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ನಿಮ್ದು ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ನಂತರ ಮ್ಯಾಚುವಲ್ ಸ್ಟೇಟಸ್ನ ಕೇಳುತ್ತೆ. ಸೊ ಮ್ಯಾಚುವಲ್ ಸ್ಟೇಟಸಲ್ಲಿ ನೀವೇನಾದರೂ ಮ್ಯಾರಿಡಾ ಅನ್ಮ್ಯಾರಿಡಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಕಿಡ್ಸ್ನ ಕೇಳುತ್ತೆ. ಸೊ ನಿಮ್ಗೆ ಎಷ್ಟು ಮಕ್ಕಳಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂಪ್ಲಾಯ್ಮೆಂಟ್ನ ಕೇಳುತ್ತೆ. ಸೊ ಎಂಪ್ಲಾಯ್ಮೆಂಟ್ನಲ್ಲಿ ಹೌಸ್ ವೈಫ್ ಇದ್ದೀರಾ, ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ, ಅಥವಾ ಫ್ರೀಲಾನ್ಸ್ ಇದ್ದೀರಾ ಅನ್ನೋದನ್ನ, ಸ್ಟೂಡೆಂಟ್ ಇದ್ದೀರಾ ಅನ್ನೋದನ್ನ, ಅಥವಾ ನೀವೇನಾದರೂ ಫಿಶರ್ ಮ್ಯಾನ್, ಫಾರ್ಮರ್, ಡ್ರೈವರ್, ಕ್ಲರ್ಕ್, ಸೇಲ್ಸ್, ಪಬ್ಲಿಕ್ ಸರ್ವಿಸಸ್, BPO ಸ್ಟಾಫ್, ಸೀನಿಯರ್ ಮ್ಯಾನೇಜರ್, ಪೊಲೀಸ್ ಆಫೀಸರ್, ಈ ರೀತಿಯಾಗಿ ನೀವು ಯಾವುದಿದ್ದೀರಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಂತ್ಲಿ ಸ್ಯಾಲ್ರಿ ನಿಮ್ಗೆ ಎಷ್ಟು ಬರ್ತಾ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇದು 15,000ಕಿಂತ ಜಾಸ್ತಿನೇ ಇರಬೇಕಾಗುತ್ತೆ. ಹಾಗೆ ಇಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ನ ಕೇಳುತ್ತೆ. ಸೊ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ ನಂಬರ್ 1, ನಂಬರ್ 2ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ 1ಅಲ್ಲಿ ಅವರ ಒಂದು ರಿಲೇಷನ್ಶಿಪ್ನ ಕೇಳುತ್ತೆ. ಅವ್ರೇನಾದರೂ ಫಾದರ್ ಇದ್ದಾರಾ, ಮದರ್ ಇದ್ದಾರಾ, ಸ್ಪೌಸ್, ಬ್ರದರ್, ಸಿಸ್ಟರ್, ಚಿಲ್ಡ್ರನ್, ಈ ರೀತಿಯಾಗಿ ನಿಮ್ಗೆ ಯಾವ ರೀತಿ ರಿಲೇಷನ್ಶಿಪ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅವರ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ 2 ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ನ ನೀವು ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ಇಮೇಲ್ ಅಡ್ರೆಸ್, ನಿಮ್ಮ ಒಂದು ಪರ್ಸ್ನಲ್ ಇಮೇಲ್ ID ನ ನೀವು ಆ್ಯಡ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ನಂತರ ಬ್ಯಾಂಕ್ ಇನ್ಫಾರ್ಮೇಷನ್ನ ಕೊಡಬೇಕಾಗತ್ತೆ. ಇದು ಒಂದು ಫೈನಲ್ ಪ್ರೋಸೆಸ್ ಇರುತ್ತೆ. ಇಲ್ಲಿ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಬಂದುಬಿಟ್ಟು IFSC ಕೋಡ್, ಹಾಗೆ ಬ್ಯಾಂಕ್ ಅಕೌಂಟ್ ನಂಬರ್, ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರಲ್ಲಿ ನೀವು ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟರ್ ಮಾಡಿಕೊಂಡು ಈ ಎಲ್ಲ ಡೀಟೇಲ್ಸ್ ನೀವು ಕೊಟ್ಟ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಈ ಎಲ್ಲ ಪ್ರೋಸೆಸ್ ಅನ್ನೋದು 3 ಸ್ಟೆಪ್ಸ್ ಅನ್ನೋದು ಕಂಪ್ಲೀಟ್ ಆದ ನಂತರ ನಿಮ್ಮ ಒಂದು ಲೋನ್ ಅಮೌಂಟ್ನ ಇವರು ನಿಮಗೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಎಲ್ಲ ಡೀಟೇಲ್ಸ್ನ ನೀವು ಅಪ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ಅಗ್ರಿಮೆಂಟ್ ಕಳಿಸೋ ಮಟ್ಟ ವೇಟ್ ಮಾಡ್ಕೋಬೇಕು. ಸೊ ಇಲ್ಲಿಗೆ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗಿದೆ. ನಾನು ಕೂಡ ಇಲ್ಲಿ ನನ್ನ ಒಂದು ಅಗ್ರಿಮೆಂಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಅಗ್ರಿಮೆಂಟ್ ಬಂದ ನಂತರ ನಮ್ಮ ಒಂದು ಸೈನ್ ಅನ್ನೋದು ಏನಿರುತ್ತೆ ಅದನ್ನು ನಾವು ಕಂಪ್ಲೀಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿಕೊಂಡ್ರೆ ಇಲ್ಲಿಗೆ ಲೋನ್ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ನಮ್ಮ ಒಂದು ಲೋನ್ ಅಮೌಂಟ್ ಏನಿದೆ ಡೈರೆಕ್ಟಾಗಿ ಇವರು ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ನೋಡಿದ್ರಲ್ಲ ಗಾಯ್ಸ್, ಯಾವ ರೀತಿಯಾಗಿ ನಾವಿಲ್ಲಿ ಲೋನ್ ಅಪ್ಲೈ ಮಾಡ್ಕೊಳ್ಳೋದು. ಜಸ್ಟ್ 3 ಸ್ಟೆಪ್ಸಿಂದ ನಿಮಗೆ ಲೋನ್ ಅನ್ನೋದು ಸಿಗ್ತಾ ಇದೆ. ನಿಮಗೂ ಕೂಡ ಇಲ್ಲಿ ಲೋನ್ ಸಿಗ್ತಾ ಇಲ್ವಾ? ನೀವೇನಾದರೂ ಲೋನ್ನ ಇಂಟ್ರೆಸ್ಟ್ ಇತ್ತು, ಲೋನ್ ನಿಮಗೆ ಬೇಕಿತ್ತು ಅನ್ನೋ ಒಂದು ಇಂಟ್ರೆಸ್ಟ್ ಇತ್ತು ಅಂದರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಲ್ಲಿ ಜಸ್ಟ್ 3 ಸ್ಟೆಪ್ಸ್, ನಿಮ್ಮ ಒಂದು ಆಧಾರ್ ಕಾರ್ಡ್, ನಿಮ್ಮ ಒಂದು ಪ್ಯಾನ್ ಕಾರ್ಡ್, ಹಾಗೆ ನಿಮ್ಮ ಒಂದು ಸೆಲ್ಫಿ ನೀವು ಅಪ್ಲೋಡ್ ಮಾಡಿದರೆ ಸಾಕು, ನಿಮಗೆ ಇವರು ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿದೆ ಇವತ್ತಿನ ವಿಡಿಯೋ ಗಾಯ್ಸ್. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ರೀತಿಯಾಗಿ ಹಲವಾರು ಅಪ್ಲಿಕೇಶನ್ ಇನ್ಫಾರ್ಮೇಷನ್ ನಾನು ನಿಮಗೆ ತರ್ತಾ ಇರ್ತೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.